ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶ್ವೇತಾ. ನಾನು ಇವತ್ತು ಮಾಡತ್ತೇನು ಪನ್ನೀರ್ ಮಟನ್ ಮಸಾಲ. ಸೊ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನು. ಪನ್ನೀರ್ನ ಸಣ್ಣ ಕಟ್ ಮಾಡ್ಕೊಂಡು ತವಾದಾಗ ಫ್ರೈ ಮಾಡಿ ತೆಗೆದಿಟ್ಕೊಂಡೇನು. ಇವಾಗ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿನೇ ಸಣ್ಣ ಸಣ್ಣ ಹೆಂಚಿಟ್ಕೊಂಡಿರುವಂಥದ್ದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಒಂದು ಮಸಾಲ ಎಲೆ ಇರುತ್ತಲ್ಲ ಅದು, ಆಮೇಲೆ ಚಕ್ಕೆ ಒಂದೆರಡು ಇದಾಗುವಷ್ಟು ಹಾಕಿರ್ತೈತಿ. ಇವಾಗ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ, ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡೈತಿ. ಸೊ ಇವಾಗ ಕರಿಬೇವು ಎಲೆ ಒಂದು ಸಹಿತ ಇದ್ರೊಳಗೆ ಎಣ್ಣೆ ಒಳಗೆ ಹಾಕ್ಕೊಂಡೈತಿ. ಸ್ವಲ್ಪ ಇದು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಒಣ ಮೆಣಸಿನ್ಕಾಯಿ ಇರುತ್ತಲ್ಲ ಅದು ಒಂದು ಹಾಕೈತಿ. ಅದು ಹಾಕಿದ ನಂತರ ಬೆಳ್ಳುಳ್ಳಿ ಮತ್ತು ಶುಂಠಿ ಮನೆಯೊಳಗೆ ಪೇಸ್ಟ್ ಮಾಡ್ಕೊಂಡಿದ್ದ ಅದನ್ನು ಹಾಕಿ ಫ್ರೈ ಮಾಡ್ಕೊಂಡಾದ ನಂತರ ಇದ್ರೊಳಗೆ ಟೊಮ್ಯಾಟೊ, ಆಮೇಲೆ ಒಂದು ಈರುಳ್ಳಿ, ಗೋಡಂಬಿ ಅವನು ಅಷ್ಟು ಹಾಕಿ ಮಿಕ್ಸಿ ಮಾಡಿ ಸ್ಮೂತಾಗಿ ಮಿಕ್ಸಿ ಮಾಡ್ಕೊಂಡೈತಿ. ಅದನ್ನೂ ಸಹಿತ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳತೈತಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅಂದ್ರೆ ಇದು ಎಲ್ಲ ನೀರು ಬಿಟ್ಟು ಹೋಗೋ ಸಲುವಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಚಲೋ ತಂಗೆ ಫ್ರೈ ಮಾಡ್ಕೋಬೇಕು. ಇವಾಗ ಅದು ಎಣ್ಣೆ ಬಿಡೋ ಟೈಮ್ದಾಗ ಮಟರ್ ಏನಿರ್ತಾವಲ್ಲ ಅವನ್ನ ಹಾಕಿ ಇದ್ರೊಳಗೆ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ಈ ಥರ ಎಲ್ಲ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ಅದನ್ನ ಏನು ಪೇಸ್ಟ್ ಇರ್ತೈತಲ್ಲ ಆ ಪೇಸ್ಟ್ ಹಾಕಿ ಎಣ್ಣೆ ಬಿಟ್ಟ ನಂತರ ಸ್ವಲ್ಪ ಮಟರ್ ಹಾಕಿ 1 ಕಪ್ ಆಗುವಷ್ಟು ಮಟರ್ ತೊಗೊಂಡೇನು. ಇವನೇನು ಕುದಿಸಿಲ್ಲ ನನ್ನ ಸೈಡ್, ಡೈರೆಕ್ಟನ ಹಸಿ ಬಟಾಣಿ ಇರ್ತಾವಲ್ಲ ಅವಿವ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳತ್ತೇನೆ. ನೋಡ್ಬೋದು ಇವಾಗ. ಆಮೇಲೆ ಏನದು ಮಿಕ್ಸಿ ಜಾರ್ ಒಳಗೆ 1 ಕಪ್ ಆಗುವಷ್ಟು ನೀರು ಹಾಕಿ ಮತ್ತೊಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ವೇಟ್ ಮಾಡಿ ಅರಿಶಿನ, ಆಮೇಲೆ ಕೊರಿಯಂಡರ್ ಪೌಡ್ರ್, ಗರಂ ಮಸಾಲ, ಖಾರ 1 ಸ್ಪೂನು, ಆಮೇಲೆ ಇದನ್ನೆಲ್ಲ ಹಾಕಿ ಚಲೋದಂಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ. ಸೊ ಇದು ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದೊಂದು ಕುದಿ ಬರಬೇಕು. ಇದು ಕುದಿ ಆದ ನಂತರ 1 ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ನೋಡಿಕೊಂಡು, ಯಾಕಂದ್ರೆ ಮೊದಲಿಗೆ ಹಾಕ್ಕೊಂಡಿರ್ತೈತಿ, ಇವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕಲ್ಲ ಅಷ್ಟ್ರೊಳಗೆ ನೀರು ಹಾಕ್ಕೋಬೋದು. ನಾನು ಇದಕ್ಕೆ 1 ಕಪ್ ಮತ್ತು ಎಕ್ಸ್ಟ್ರಾ ನೀರು ಹಾಕ್ಕೊಂಡೇನು. ಇವಾಗ ಇದು ಒಂದು ಕುದಿ ಬರೋ ತನಕ ವೇಟ್ ಮಾಡಬೇಕು. ಇದೆಲ್ಲ ಒಂದು ಕುದಿ ಆದ ನಂತರ ಏನು ಫ್ರೈ ಮಾಡಿ ಇಟ್ಕೊಂಡಿದ್ರು ಅಂಥ ಪನ್ನೀರ್ ಇರ್ತಾವಲ್ಲ ಅವನ್ನ ಇವಾಗ ಇದ್ರೊಳಗೆ ಹಾಕತ್ತೇನು. ಸೊ ಸಖತ್ತಾಗ್ತೈತಿ ಈ ಪನ್ನೀರ್ ಮಟರ್ ಮಸಾಲ. ನೀವು ಒಂದ್ಸಲ ಟ್ರೈ ಮಾಡಿರಿ, ಈಸಿ ರೆಸಿಪಿ. ಇವಾಗ ಅದು ಒಂದು ಕುದಿ ಆದ ನಂತರ ಸ್ವಲ್ಪ ಕೊರಿಯಂಡರ್ ಹಾಕಿ ಮಾಡಿದರೆ ಮುಗೀತು. ಇವಾಗ ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಚಪಾತಿ ಮಾಡ್ಕೊಳತ್ತೇನು. ಸೂಪರಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿರಿ. ಇದಾಗಿತ್ತು ಇವತ್ತಿನ ನಮ್ಮ ಮಧ್ಯಾಹ್ನ ಊಟ. ಹಂಗೆ ಇದೊಂದು ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ದಂಗೆ ಆಯ್ತು ಅಂಥೇಳಿ ಶೇರ್ ಮಾಡ್ಕೊಂಡೇನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೇನು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ಒಂದು ಸಬ್ಸ್ಕ್ರೈಬನ್ನು ಮಾಡಿರಿ. ಬಾಯ್.